ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ SSLCಗೆ ಸಂಬಂಧಪಟ್ಟಂತಹ ಇತಿಹಾಸ ವಿಭಾಗದ 3ನೇ ಅಧ್ಯಾಯವಾಗಿರುವಂತಹ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎನ್ನುವಂತಹ ಅಧ್ಯಾಯದ ಬಗ್ಗೆ ವಿಚಾರವನ್ನು ಈ ತರಗತಿಯಲ್ಲಿ ನೋಡೋಣ. ಈ ಒಂದು ಅಧ್ಯಾಯದಲ್ಲಿ ಏನೇನು ತಿಳ್ಕೊಳ್ತೇವೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ಮೊದಲನೇದು ಬ್ರಿಟಿಷ್ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ. ಬ್ರಿಟಿಷ್ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇತ್ತು, ಯಾವ ರೀತಿ ಆಡಳಿತವನ್ನು ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ತಿಳ್ಕೊಬೋದು. ಎರಡನೇದು ಬ್ರಿಟಿಷ್ ಭೂ ಕಂದಾಯ ನೀತಿಗಳು. ಎರಡನೇದು ಯಾವುದು? ಬ್ರಿಟಿಷ್ ಭೂ ಕಂದಾಯ ನೀತಿಗಳು. ಯಾವ್ಯಾವ ಕಂದಾಯ ನೀತಿಗಳನ್ನು ಜಾರಿಗೆ ತಂದರು ಅದನ್ನು ಗಮನಿಸ್ಬೋದಾಗತ್ತೆ. ಆಧುನಿಕ ಶಿಕ್ಷಣ ಯಾವ ರೀತಿ ಜಾರಿಗೆ ಬಂತು, ಅದನ್ನು ಯಾರು ಜಾರಿಗೆ ತಂದರು, ಯಾರು ಶಿಫಾರಸನ್ನು ಮಾಡಿದ್ರು, ಇವುಗಳನ್ನು ಕುರಿತು ವಿಚಾರವನ್ನು ನೋಡಬೇಕಾಗತ್ತೆ. ಓಕೆ ಮಕ್ಕಳೇ. ನಾಲ್ಕನೇದು ಬ್ರಿಟಿಷ್ ಆಳ್ವಿಕೆ ಕಾಲದ ಕಾಯ್ದೆಗಳು. ಯಾವ್ಯಾವ ಕಾಯ್ದೆಗಳು ಜಾರಿಗೆ ಬಂತು, ಅವರ ಒಂದು ಕಾಲಾವಧಿಯಲ್ಲಿ ಯಾವ್ಯಾವ ಕಾಯ್ದೆಗಳು ಜಾರಿಗೆ ಬಂತು ಎನ್ನುವಂಥದ್ದನ್ನು ನಾವು ಕುರಿತು ವಿಚಾರವನ್ನು ಮಾಡೋಣ. ಇಷ್ಟು ಅಂಶಗಳನ್ನು ನಾವು ಮುಖ್ಯವಾಗಿ ಗಮನಿಸ್ಬೋದಾಗತ್ತೆ ಮಕ್ಕಳೇ. ಓಕೆ. ಬ್ರಿಟಿಷ್ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ, ಬ್ರಿಟಿಷ್ ಭೂ ಕಂದಾಯ ನೀತಿಗಳು, ಆಧುನಿಕ ಶಿಕ್ಷಣ, ಲಾರ್ಡ್ ಮೆಕಾಲೆ ಮತ್ತು ವುಡ್ಸ್ನ ಆಯೋಗ, ಬ್ರಿಟಿಷ್ ಆಳ್ವಿಕೆ ಕಾಲದ ಕಾಯ್ದೆಗಳು. ಓಕೆ ಮಕ್ಕಳೇ. ಈ ಒಂದು ಬ್ರಿಟಿಷ್ ಆಡಳಿತದ ಪರಿಣಾಮಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಹಿನ್ನೆಲೆಯನ್ನು ಗಮನಿಸೋಣ. ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಪರಿಸ್ಥಿತಿಯನ್ನು ತಮ್ಮ ರಾಜಕೀಯ ಏಳಿಗೆಗೆ ಬಳಸ್ಕೊಳ್ತಾರೆ. ಇಲ್ಲಿ ಇರ್ತಕ್ಕಂಥ ರಾಜ್ಯಗಳ ನಡುವೆ ಇರ್ತಕ್ಕಂಥ ಜಗಳ ಆಗಿರ್ಬೋದು, ಅಲ್ಲಿ ಅವ್ರಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಒಳ ಜಗಳಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಅವರು ಬಳಸ್ಕೊಂಡು ಆ ಒಂದು ಆಧಿಪತ್ಯವನ್ನು ಸಾಧಿಸಬೇಕೆನ್ನುವಂತಹ ಒಂದು ಛಲವನ್ನು, ಆಸೆಯನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ. ರಾಜರ ನಡುವೆ ಇರ್ತಕ್ಕಂಥ ರಾಜರ ನಡುವೆ ಇರ್ತಕ್ಕಂಥ ಜಗಳಗಳನ್ನು ಬಳಸ್ಕೊಂಡು, ಒಡೆದುವಾಳುವ ನೀತಿಯನ್ನು ಬಳಸ್ಕೊಂಡು ಅವರೆಲ್ಲರನ್ನು ಕ್ರಮೇಣ ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳಲು ಸಂಧಾನ ಮತ್ತು ಯುದ್ಧ ಮಾರ್ಗಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತಾರೆ. ಕೆಲವು ಕಡೆ ಸಂಧಾನ ಮಾಡ್ತಾರೆ, ಅದನ್ನು ಸಂಧಾನದ ಮೂಲಕ ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವು ಕಡೆ ಆಗದಿದ್ದಂಥ ಸಂದರ್ಭದಲ್ಲಿ ಯುದ್ಧಗಳನ್ನು ಮಾಡಿ ಅವರನ್ನು ಗೆಲ್ಲುವ ಪ್ರಯತ್ನಗಳು ಮಾಡ್ತಾರೆ. ಒಟ್ಟಾರೆ ಹೀಗೆ ನಾನಾ ರೀತಿಯ ಎಲ್ಲ ಕಡೆನೂ ಒಂದೇ ರೀತಿಯ ಮಾರ್ಗವನ್ನು ಬಳಸ್ತಿಲ್ಲ. ಕೆಲವನ್ನ ಯುದ್ಧದ ಮೂಲಕ ಮಾಡಿದ್ರೆ, ಕೆಲವನ್ನ ಉಪಾಯದ ಮೂಲಕ ಅವರು ಗೆಲ್ಲುವಂಥ ಪ್ರಯತ್ನಗಳನ್ನು ಮಾಡ್ತಾ ಬಂದರು ಮಕ್ಕಳೇ. ಹೀಗೆ ವಿವಿಧ ಉಪಾಯಗಳನ್ನು ಬಳಸಿ ಭಾರತವನ್ನು ಶಾಶ್ವತವಾಗಿ ಹೇಗೆ ಉಳಿಸ್ಕೊಳ್ಬೇಕು, ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ಕೊಳ್ಬೇಕು ಎನ್ನುವಂಥದ್ರ ಕಡೆಗೆ ಹೆಚ್ಚು ಆಲೋಚನೆಗಳನ್ನು ಅವರು ಮಾಡ್ತಾ ಬಂದರು. ಅದಕ್ಕೆ ತಕ್ಕಂತೆ ಅವರು ಅದನ್ನು ಸದುಪಯೋಗನೂ ಕೂಡ ಪಡಿಸ್ಕೊಳ್ತಾ ಬಂದರು. ಸೊ ಹೀಗೆ ಅವ್ರು ಮಾಡಿಕೊಂಡಿದ್ದು ಮುಂದೆ ಇಡೀ ಭಾರತವನ್ನು ಗೆಲ್ಲುವುದಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಕೂಡ ನೋಡಿ. ಬೇಕಾದಷ್ಟು ರೀತಿಯ ತಂತ್ರಗಳನ್ನು ಬಳಸಿಕೊಂಡು ಅವರು ಭಾರತವನ್ನು ಗೆಲ್ಲುವ ಪ್ರಯತ್ನಗಳನ್ನು ಮಾಡ್ತಾ ಬಂದರು ಅನ್ನೋದು ಕೂಡ. ಸೊ ಭಾರತ ಒಂದು ದೇಶ ಎಂಬ ಸಾಮೂಹಿಕ ಕಲ್ಪನೆಯು ಇಲ್ಲದಿದ್ದಂಥ ಆ ಸಂದರ್ಭದಲ್ಲಿ ಅದು ಅರಿದು ಹಂಚಿ ಹೋಗಿತ್ತು. ಯಾಕಂದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಜನರು ಎಲ್ಲ ಕಡೆನೂ ಬೇರೆ ಬೇರೆ ಕಡೆ ನೋಡಿ, ಭಾರತ ಮೊದಲು ಪಾಕಿಸ್ತಾನ ಎಂಬ ಎಲ್ಲ ಕಡೆನೂ ಅಖಂಡ ಭಾರತ ಇತ್ತು, ಪಾಕಿಸ್ತಾನವನ್ನು ಸೇರಿದಂಥ ಭಾರತ. ಸೊ ಎಲ್ಲರೂ ಕೂಡ ಎಲ್ಲಿ ಬೇಕಲ್ಲಿ ಏನಾಗಿದ್ರು ವಾಸವನ್ನು, ಕನ್ನಡ ಮಾತಾಡೋರು ಎಲ್ಲ ಕಡೆ ಇದ್ರು, ತೆಲುಗು ಮಾತಾಡೋರು ಎಲ್ಲ ಇದ್ರು, ತಮಿಳು ಮಾತಾಡೋರು ಎಲ್ಲ ಇದ್ರು. ಹೀಗೆ ಎಲ್ಲ ಕಡೆದು ಕೂಡ ಏನಾಗಿದ್ರು ಹರಿದು ಹಂಚಿ ಹೋಗಿ ವಾಸವನ್ನು ಮಾಡ್ತಾ ಇದ್ರು ಅಲ್ವಾ. ಸ್ವತಂತ್ರ ಬಂದಮೇಲೆ ಅವೆಲ್ಲೂ ಕೂಡ ಬೆಳವಣಿಗೆ ಆಗಿತ್ತು, ಒಂದೊಂದು ಭಾಗ ಆಗಿ. ಬ್ರಿಟಿಷರು ಇಂಥ ಸಂದರ್ಭದಲ್ಲಿ ಏನು ಮಾಡಿದ್ರು, ಶಿಕ್ಷಣ, ನ್ಯಾಯಾಂಗ ವ್ಯವಸ್ಥೆ, ಭೂಕಂದಾಯ ಇನ್ನು ಮುಂತಾದಂಥ ಅನೇಕ ನೀತಿಗಳನ್ನು, ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ಆಡಳಿತಾತ್ಮಕ ವ್ಯವಸ್ಥೆಗಳನ್ನು ಜಾರಿಗೊಳಿಸುವಂಥ ಮೂಲಕ ಇಡೀ ಭಾರತದಾದ್ಯಂತ ಏಕರೀತಿಯ ಆಡಳಿತ ವ್ಯವಸ್ಥೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಿದರು. ಒಟ್ಟಾರೆ ಇಡೀ ಭಾರತವನ್ನು ಏಕರೀತಿಯ ಆಡಳಿತ ವ್ಯವಸ್ಥೆಗೆ ಅದನ್ನು ಸಿದ್ಧಪಡಿಸುವಂಥ ಕೆಲಸವನ್ನು ಮಾಡ್ತಾ ಬಂದರು. ಯಾರು? ಎಸ್, ವೆರಿ ಗುಡ್, ಬ್ರಿಟಿಷ್. ಸೊ ಯಾಕೆಂದರೆ ಒಂದು ಆಡಳಿತ ಮಾಡಬೇಕಾಗಿತ್ತು, ಅವ್ರದ್ದು ಒಂದು ಆಡಳಿತವನ್ನು ಭದ್ರವಾಗಿ ನೆಲೆಗೊಳಿಸ್ಕೋಬೇಕಾಗಿತ್ತು. ಹಾಗಾಗಿ ಇಡೀ ದೇಶದಾದ್ಯಂತ ಹರಿದು ಹಂಚಿ ಹೋಗಿದ್ದಂಥ ಇಡೀ ಭಾರತದಾದ್ಯಂತ ಏಕರೀತಿಯ ವ್ಯವಸ್ಥೆಗಳನ್ನು, ಶಿಕ್ಷಣ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಭೂಕಂದಾಯ ಆಗಿರ್ಬೋದು, ಎಲ್ಲ ರೀತಿಯ ಏಕರೀತಿಯ ವ್ಯವಸ್ಥೆಗಳನ್ನು ಜಾರಿಗೆ ತರುವಂಥ ಕೆಲಸಗಳನ್ನು ಮಾಡ್ತಾ ಬಂದಿರೋದಕ್ಕೆ ಸಂಬಂಧಪಟ್ಟ ಫೋಟೋಗಳನ್ನೇ ನೋಡ್ತಾ ಇದ್ದಾರೆ ಮಕ್ಕಳೇ. ಓಕೆ. ಸೊ ಈ ರೀತಿ ಮಾಡಿಕೊಂಡ್ರು. ಸೊ ನೆಕ್ಸ್ಟ್ ನೋಡೋದ ಈ ರೀತಿ ಮಾಡ್ಕೊಂಡು ಇದು ಹಿನ್ನೆಲೆಯಲ್ಲಿ ನೋಡ್ಕೊಬೋದಾಗತ್ತೆ ಮಕ್ಕಳೇ. ಸೊ ಈ ರೀತಿ ಮಾಡಿಕೊಂಡು ಮುಂದೆ ಅದಕ್ಕೆ ತಕ್ಕಂತೆ ಅವರು ಏನು ಮಾಡಿದ್ರು, ಎಲ್ಲ ಕಾರ್ಯಗಳನ್ನು ಸದುಪಯೋಗ ಪಡ್ಕೊಂಡು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಮಾಡ್ಕೊಳ್ತಾ ಬಂದರು. ಸೊ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕುರಿತು ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೇದು ಯಾವುದು? ನಾಗರಿಕ ಸೇವೆಗಳು. ಓಕೆ. ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಾಗರಿಕ ಸೇವೆಗಳು. ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರವನ್ನು ನಡೆಸುವಂತಹ ಸಲುವಾಗಿ ನೌಕರರನ್ನು ನೇಮಕ ಮಾಡಿಕೊಂಡಿತ್ತು.
ಇಡೀ ದೇಶದಾದ್ಯಂತ ವ್ಯಾಪಾರ ಮಾಡ್ಕೋಬೇಕಾಗಿತ್ತಲ್ವ. ಸೊ ಹಾಗಾಗಿ ಅನೇಕ ನೌಕರರನ್ನು ನೇಮಕ ಮಾಡ್ಕೊಂಡಿತ್ತು. ಸೊ ಈ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಿಕೊಳ್ಳಲು ನೀಡಿದಂಥ ಅವಕಾಶಗಳನ್ನು ಬಳಸಿಕೊಂಡಂಥ ನೌಕರರು ಅನೈತಿಕ ಮಾರ್ಗಗಳಲ್ಲಿ ಹಣ ಸಂಪಾದಿಸಿ ಕಟುಭ್ರಷ್ಟರಾಗುವಂಥ ಕೆಲಸಗಳನ್ನು ಮಾಡ್ತಾ ಬಂದರು. ನೋಡಿ, ಬಹುತೇಕವಾಗಿ ಈ ಲೈಸೆನ್ಸನ್ನು ಕೊಡ್ತೀವಿ, ಇದನ್ನು ತಡೆಯುವಂಥ ಸಲುವಾಗಿ 1773ರಲ್ಲಿ ಇಂಗ್ಲೆಂಡಿನ ಸರ್ಕಾರವು ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೊಳಿಸ್ತಿತ್ತು. ನೋಡಿ, ಏಕೆಂದರೆ ಈ ಖಾಸಗಿಯಾಗಿ ತಮ್ಮ ಒಂದು ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ವ್ಯಾಪಾರ ಮಾಡ್ಕೊಳ್ಳಿಕ್ಕೆ ಎಲ್ಲ ಕಡೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ರು ವ್ಯಾಪಾರಸ್ಥರಿಗೆ. ಅವ್ರೇನು ಮಾಡಿದ್ರು, ಆ ಲೈಸೆನ್ಸ್ ಏನು ಕೊಟ್ಟಿರ್ತಾರಲ್ವ ಲೈಸೆನ್ಸು, ಆ ಲೈಸೆನ್ಸ್ ಇಟ್ಕೊಂಡು ಅವರು ಅದರ ಮೂಲಕ ಇನ್ನೊಬ್ಬರಿಗೆ ಅದನ್ನು ಕೊಟ್ಟು ರೀತಿ ಅನೈತಿಕ ಮಾರ್ಗಗಳನ್ನು ಮಾಡುವ ಮೂಲಕ ಈ ಹಣವನ್ನು ಹೆಚ್ಚು ಹೆಚ್ಚು ಸಂಪಾದಿಸ್ಲಿಕ್ಕೆ ಶುರು ಮಾಡ್ತಾ ಬಂದರು. ಏನು ಈ ನೌಕರರು ಇದ್ರಲ್ಲ, ತೆಗೆದುಕೊಂಡಿದ್ರಲ್ಲ ಆ ನೌಕರರು. ಹಾಗಾಗಿ ಯಾವಾಗ ಈ ಲೈಸೆನ್ಸ್ ಕೊಟ್ಟಾಗ ಅದನ್ನು ಅವ್ರಿಗೆ ಲೈಸೆನ್ಸ್ ಕೊಟ್ಟಿರ್ತೀವಿ, ಆ ಲೈಸೆನ್ಸನ್ನು ಅವರು ಏನು ಮಾಡ್ತಾರೆ, ಇನ್ನೊಬ್ಬರಿಗೆ ಆ ಹಣಕ್ಕೆ ಮಾರ್ಕೊಂಡು ಇವ್ರಿಗೆ ಹೆಂಗಿದ್ದು ಪರ್ಮಿಷನ್ ಸಿಕ್ಕಿರುತ್ತಲ್ಲ ಅದನ್ನು ವ್ಯಾಪಾರ ಮುಂದುವರ್ಸ್ಕೊಂಡು ಹೋಗೋದು. ಆ ಲೈಸೆನ್ಸನ್ನು ಇನ್ನೊಬ್ರಿಗೆ ಕೊಟ್ಬಿಟ್ಟು ಏನು ಮಾಡೋದು, ಅವರಿಂದ ಹಣವನ್ನು ತೆಗೆದುಕೊಳ್ಳೋದು. ಹೀಗೆ ಹೆಚ್ಚು ಹೆಚ್ಚು ಹಣವನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಆ ಭ್ರಷ್ಟಾಚಾರವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾ ಬಂದರು. ಇದನ್ನು ತಡೆಯುವಂಥ ಸಲುವಾಗಿ 1773 ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಮಕ್ಕಳೇ, ಇಂಗ್ಲೆಂಡಿನ ಸರ್ಕಾರವೇನು ಮಾಡ್ತು, ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೊಳಿಸ್ತು. ಹೀಗಾಗಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲವು ನೌಕರರು ಈ ರೀತಿಯ ಕೆಲಸಗಳನ್ನು ಮಾಡಿದ್ರು. ಯಾವಾಗ ಶುರು ಮಾಡಿದ್ರು, ಅದಕ್ಕೋಸ್ಕರ ಒಂದು ಕಾನೂನನ್ನು, ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಬಂತು ಆಡಳಿತಾತ್ಮಕವಾಗಿ. ಯಾಕೆಂದರೆ ಆಡಳಿತಾತ್ಮಕವಾಗಿ ಆಗ್ತಾ ಇದ್ದಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಈ ರೀತಿಯ ಕಾನೂನನ್ನು ಜಾರಿಗೆ ತಂತು ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ. ದ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773, ಓಕೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ನಿಯಮಗಳನ್ನು ಒಳಗೊಂಡಂಥ ಒಂದು ಲೆಟರನ್ನು ನಿಮಗೆ ಇಲ್ಲಿ ಹಾಕಿದ್ದೀನಿ ಮಕ್ಕಳೇ. ಓಕೆ, ಅದು ಕಾಣಿಸ್ತಾ ಇಲ್ಲ ಅಷ್ಟು ನಿಮಗೆ, ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಲೆಟ್ರ್ ಇದು, ಅದಕ್ಕೆ ಅಲ್ಲಿ ಬರೆದಿದ್ದೀನಿ ನೋಡಿ ಮಕ್ಕಳೇ. ಸೊ ಈ ರೀತಿಯಾಗಿ ವ್ಯವಸ್ಥೆಗಳನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಬಂದರು ಅನ್ನುವಂಥದ್ದು ಕೂಡ. ಸೊ 1800ರಲ್ಲಿ ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣವನ್ನು ನೀಡಲು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದರು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆಯನ್ನು ಮಾಡ್ತಾ ಬಂದರು. ಯಾವುದಕ್ಕೋಸ್ಕರ, ಈ ನಾಗರಿಕ ಸೇವೆಗೆ ಸೇರ್ತಕ್ಕಂಥವರಿಗೆ ಶಿಕ್ಷಣ ನೀಡಲಿಕ್ಕೆ ಈ ರೀತಿಯ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿದರು. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇದಕ್ಕೆ ಬೆಂಬಲವನ್ನು ನೀಡಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇದಕ್ಕೆ ಬೆಂಬಲ ನೀಡಲಿಲ್ಲ. ಇದರ ಪರಿಣಾಮವೆಂದರೆ 1853ರವರೆಗೆ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡಿದ್ರು. ಸೊ ನೇರವಾಗಿ ಅವರೇ ಏನು ಮಾಡ್ತಾ ಬಂದರು, ಆ ಸೇವೆಗೆ ಸೇರ ಬಯಸ್ತಕ್ಕಂಥವ್ರನ್ನ ನೇರವಾಗಿ ಅವರೇ ಆಯ್ಕೆ ಮಾಡ್ಲಿಕ್ಕೆ ಶುರು ಮಾಡಿ. ಅಂದರೆ ಏನು ಮಾಡ್ತಾ ಬಂದರು ಅಂದರೆ, ಅವ್ರಿಗೆ ಇಷ್ಟ ಬಂದಿರತಕ್ಕಂಥವ್ರನ್ನ ಅವ್ರು ಏನು ಮಾಡ್ತಾ ಬಂದರು, ಆಯ್ಕೆ ಮಾಡ್ಲಿಕ್ಕೆ ಶುರು ಮಾಡ್ತಾ ಬಂದರು ಮಕ್ಕಳೇ. ಹಾಗಾಗಿ ಇದೊಂದು ರೀತಿಯ ನೇರವಾದ ಆಯ್ಕೆಯನ್ನು ಮಾಡಲಿಕ್ಕೆ ಅವರು ಶುರು ಮಾಡ್ತಾ ಬಂದರು. ಇಲ್ಲಿ ಪೋರ್ಟ್ ವಿಲಿಯಂ ಸಂಬಂಧಪಟ್ಟಂತಹ ಒಂದು ಕಾಲೇಜನ್ನು ಇಲ್ಲಿ ನಿಮಗೆ ಚಿತ್ರಣವನ್ನು ಕೂಡ ಕೊಟ್ಟಿದ್ದೇವೆ ಅನ್ನೋದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇದನ್ನು ನೇರವಾಗಿ ಆಯ್ಕೆ ಮಾಡಲಿಕ್ಕೆ ಶುರು ಮಾಡ್ತಾ ಬಂದರು. 1853ರ ನಂತರ ನಾಗರಿಕ ಸೇವೆಗೆ ಸೇರ ಬಯಸ್ತಕ್ಕಂಥವ್ರು, ಸೇವೆಯನ್ನು ಮಾಡ್ತಕ್ಕಂಥವ್ರು ಎಲ್ಲ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವೇ ಆಗಬೇಕೆನ್ನುವಂಥ ತೀರ್ಮಾನವು ಕೂಡ ನಂತರದಲ್ಲಿ ಬಂತು. ಯಾಕೆಂದರೆ ಅಲ್ಲಿ ತನಕ ಏನಾಗ್ತಿತ್ತು, ನೇರವಾಗಿ ಆಯ್ಕೆಯನ್ನು ಮಾಡ್ತಿದ್ರು. ಅದೇನಾಗ್ತಿತ್ತು ಅಂದರೆ ಅವ್ರಿಗೆ ಇಷ್ಟ ಬಂದವರಿಗೆ ತೆಗೆದುಕೊಳ್ತಾ ಇದ್ರು. ಅದಕ್ಕೆ ನಿಜವಾಗಿಯೂ ಕೂಡ ಅದಕ್ಕೆ ಸೇರಬೇಕಾದಂಥವರಿಗೆ ಆ ಸ್ಥಾನ ಸಿಗ್ತಾ ಇರಲಿಲ್ಲ. ಹಂಗಾಗಿ ಈ ಥರದ ಒಂದು ಪರಿಸ್ಥಿತಿಗಳು ಇದ್ದಿದ್ದರಿಂದ ನಂತರದಲ್ಲಿ ಮುಂದೇನಾಯ್ತಾ ಬಂತು, 1853ರಲ್ಲಿ ನಾಗರಿಕ ಸೇವೆಯನ್ನು ಮಾಡ್ತಕ್ಕಂಥವರಿಗೆ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳು, CET ಎಂಟ್ರೆನ್ಸ್ ಬರ್ತಾವಲ್ಲ ಟೆಸ್ಟು, ಆ ಥರದ ಟೆಸ್ಟ್ಗಳನ್ನ, ಒಂದು ಪರೀಕ್ಷೆಗಳನ್ನು ಮಾಡುವ ಮೂಲಕ ಅದರಲ್ಲಿ ಪಾಸ್ ಆದವರಿಗೆ ಮಾತ್ರ ಈ ಥರದ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಬಂದರು ಅನ್ನುವಂಥದ್ದು ಕೂಡ. IAS ಎಕ್ಸಾಮ್ಸ್ ಅಂತ ಕರಿತೀವಲ್ಲಪ್ಪ, ಅದು ಆ ಒಂದು ಎಕ್ಸಾಮನ್ನು ಪಾಸ್ ಮಾಡಿದವ್ರು ಯಾರು ಮಾಡ್ತಾರೋ ಅವರಿಗೆ ನೋಡಿ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸಸ್, ಓಕೆ, IAS. ಈ ಥರ IAS ಎಕ್ಸಾಮಲ್ಲಿ ಯಾರು ಪಾಸ್ ಮಾಡ್ತಾರೋ ಅವರಿಗೆ ವ್ಯವಸ್ಥೆಗಳನ್ನು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಬಂದರು. ಯಾವಾಗ 1853ರ ನಂತರದಲ್ಲಿ. ಇದರಿಂದ ಭಾರತೀಯರಿಗೆ ಹೆಚ್ಚಿನ ಪ್ರಯೋಜನವಾಗಲಿಲ್ಲ. ಜೊತೆಗೆ ಬ್ರಿಟಿಷರು ಭಾರತೀಯರ ಸಾಮರ್ಥ್ಯವನ್ನು ಅವಮಾನಿಸಿ ನೋಡಿದ್ರು. ಇದರಿಂದ ಯಾಕೆಂದರೆ ಬಹುತೇಕವಾಗಿ ಅಷ್ಟು ಶಿಕ್ಷಣ ಮಟ್ಟಿಗೆ ಬಹುತೇಕವಾಗಿ ಅಷ್ಟೇನು ಸಿಕ್ಕಿರಲಿಲ್ಲ ಮಕ್ಕಳೇ. ಹಾಗಾಗಿ ಅವಮಾನದಿಂದ ನೋಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಬಂದರು. ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೋ ಅವ್ರಿಗೆ ಮಾತ್ರ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ. ನ್ಯಾಯಾಂಗ ವ್ಯವಸ್ಥೆ, ನಂತರದಲ್ಲಿ ನ್ಯಾಯಾಂಗ ವ್ಯವಸ್ಥೆನ ನೋಡೋದಾದರೆ ಯಾವ ರೀತಿ ಇತ್ತು ಕೋರ್ಟಿಗೆ ಸಂಬಂಧಪಟ್ಟದ್ದು. 1764ರ ಬಕ್ಸರ್ ಕದನದ ನಂತರ ಬ್ರಿಟಿಷರು ಮೊಘಲ್ ಚಕ್ರವರ್ತಿ ಶಾ ಆಲಂನಿಂದ ಪಡೆದಂತಹ ದಿವಾನಿ ಹಕ್ಕಿನ 1765ರಲ್ಲಿ ದಿವಾನಿ ಹಕ್ಕನ್ನು ಪಡ್ಕೊಳ್ತಾರೆ. ದಿವಾನಿ ಹಕ್ಕಿನ ಪ್ರಕಾರ ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನು ಮೊಘಲರಿಗೆ ನೀಡಲಾಗಿತ್ತು.
ದಿವಾನಿ ಹಕ್ಕಿನ ಪ್ರಕಾರ ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನು ಮೊಘಲರಿಗೆ ನೀಡಲಾಗಿತ್ತು. ಬಕ್ಸರ್ ಕದನ ನಂತರದಲ್ಲಿ ಕ್ರಮೇಣ ಬ್ರಿಟಿಷರು ಹೆಚ್ಚು ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತರಬೇಕೆಂದು ನಿರ್ಧರಿಸಿ ಮೊಘಲರ ಅಧಿಕಾರವನ್ನು ಹಿಂದಕ್ಕೆ ಸರಿಸಿ, ಅವ್ರೇನು ಕೊಟ್ಟಿದ್ರಲ್ವಾ ಅಧಿಕಾರವನ್ನು ಅವ್ರು ಮತ್ತೆ ವಾಪಸ್ ಅದನ್ನು ಅವರಿಂದ ತೆಗೆದುಕೊಂಡು ತಾವೇ ಸಾರ್ವಭೌಮರಾಗತೊಡಗುತ್ತಾ ಬಂದರು. ಸೊ ನೋಡಿ, ಅವ್ರಿಗೆ ಕೊಟ್ಟಂಥ ದಿವಾನಿ ಹಕ್ಕಿನ ಒಂದು ಜವಾಬ್ದಾರಿಯನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಅವರೇ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಬಂದರು. ಇದನ್ನು ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಅದನ್ನು ಸಾಧಿಸುವಂಥ ಕೆಲಸವನ್ನು ಮಾಡಿದ್ರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ಹೊಸ ಹೊಸ ರೀತಿಯ ಕಾನೂನನ್ನು ಜಾರಿಗೆ ತರುವಂಥ ಕೆಲಸಗಳನ್ನು ಮಾಡ್ತಾ. ಓಕೆ, 1772ರಲ್ಲಿ ವಾರನ್ ಹೇಸ್ಟಿಂಗ್ಸನ್ನು ಜಾರಿಗೆ ತಂದ ಹೊಸ ಯೋಜನೆಯ ಪ್ರಕಾರ ಪ್ರತಿ ಜಿಲ್ಲೆಯು 2 ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕಾಗಿತ್ತು. ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದ್ರಲ್ಲ, ಅದರಲ್ಲಿ ಪ್ರತಿ ಜಿಲ್ಲೆಯು 2 ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕಾಗಿತ್ತು. ಅಂಥ ವ್ಯವಸ್ಥೆಗಳನ್ನು ಜಾರಿಗೆ ತಂತಾ ಬಂದರು ಅನ್ನೋದು ಯಾರು? ವಾರನ್ ಹೇಸ್ಟಿಂಗ್ಸ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಒಂದನೇದು ದಿವಾನಿ ಅದಾಲತ್, ನೆನ್ಪಿಟ್ಕೊಳ್ಳಿ, ಅಂದರೆ ನಾಗರಿಕ ನ್ಯಾಯಾಲಯ. ಫೌಜದಾರಿ ಅದಾಲತ್, ಅಪರಾಧ ನ್ಯಾಯಾಲಯ. 2 ರೀತಿಯ ನ್ಯಾಯಾಲಯ ನೋಡಿ. ಒಂದು ದಿವಾನಿ ಅದಾಲತ್ ಅಂದರೆ ನಾಗರಿಕರಿಗೆ ಸಂಬಂಧಪಟ್ಟಂಥ ನ್ಯಾಯಾಲಯ, ಫೌಜದಾರಿ ಅದಾಲತ್ ಅಂದರೆ ಅಪರಾಧ ನ್ಯಾಯಾಲಯ, ಕ್ರಿಮಿನಲ್ಸ್ಗೆ ಸಂಬಂಧಪಟ್ಟಂಥ ನ್ಯಾಯಾಲಯ. ಸೊ ಈ ರೀತಿ 2 ನ್ಯಾಯಾಲಯಗಳನ್ನು ಪ್ರತಿ ಜಿಲ್ಲೆಗಳು ಒಳಗೊಂಡಿರಬೇಕಾಗಿತ್ತು ಅನ್ನುವಂಥ ವ್ಯವಸ್ಥೆಗಳನ್ನು ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದರು ವಾರನ್ ಹೇಸ್ಟಿಂಗ್ಸನ ಒಂದು ಕಾಲಾವಧಿಯಲ್ಲಿ. ಓಕೆ, ಸೊ ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಪರಿಷತ್ ಕಾನೂನುಗಳ ಪ್ರಕಾರ ನ್ಯಾಯವನ್ನು ನೀಡಲಾಗ್ತಾ ಇತ್ತು. ಅಂದರೆ ಅವರವರ ಒಂದು ಧರ್ಮ ಏನಿದೆ ಆ ಧರ್ಮದ ಕಾನೂನುಗಳ ಮೂಲಕ ಒಂದು ತೀರ್ಮಾನವನ್ನು, ನ್ಯಾಯದಾನವನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಬಂದ್ವಿ. ದಿವಾನಿ ಅದಾಲತ್ ಆಗಿರ್ಬೋದು ಇದರಲ್ಲಿ ಬಹುತೇಕವಾಗಿ. ಓಕೆ, ಸೊ ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಓಕೆ ಇದರಲ್ಲಿ ಬಹುತೇಕವಾಗಿ ಹಿಂದೂ ಶಾಸ್ತ್ರದ ಪ್ರಕಾರ ಹಿಂದೂಗಳಿಗೆ ಪರಿಷತ್ ಕಾನೂನುಗಳ ಪ್ರಕಾರ ನ್ಯಾಯದಾನವನ್ನು ಮುಸ್ಲಿಮರಿಗೆ ಮಾಡ್ತಾ ಇದ್ದಂಥ ವ್ಯವಸ್ಥೆಗಳನ್ನು ಜಾರಿಗೆ ತರ್ತಾ ಬಂದರು ಅನ್ನೋದು ಕೂಡ. ಓಕೆ ಮಕ್ಕಳೇ, ಕ್ರಮೇಣ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. ಬಹುತೇಕವಾಗಿ ಆ ಜಿಲ್ಲೆಗಳು ಒಬ್ಬ ಅಧಿಕಾರಿಯನ್ನು ನೇಮಿಸುತ್ತಿದ್ರಲ್ಲ, ಅವರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆ ನ್ಯಾಯಾಲಯಗಳು, ಈಗೇನು ಕೋರ್ಟ್ಗಳಲ್ಲಿ ಹೇಗೆ ಜಡ್ಜ್ ಇರ್ತಾರಲ್ವ ಆ ರೀತಿಯಾಗಿ ಅಲ್ಲಿ ನೇಮಕಗೊಂಡ ಬ್ರಿಟಿಷರಿಂದ ನೇಮಕಗೊಂಡಂತಹ ಒಬ್ಬ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆ ಒಂದು ನ್ಯಾಯಾಲಯಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು ಅನ್ನೋದು ನೋಡಿ. ಇಲ್ಲಿ ಜಡ್ಜ್ ಇರ್ತಾರಲ್ಲ ಅದು. ಓಕೆ ಮಕ್ಕಳೇ, ಸೊ ಈ ರೀತಿಯ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಇನ್ನು ಅಪರಾಧ ನ್ಯಾಯಾಲಯಗಳು ಕಾಜಿಗಳ ಅಧೀನದಲ್ಲಿದ್ದರು. ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿಯೇ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಕಾಜಿಗಳು ಅಲ್ಲಿ ಮುಖ್ಯವಾಗಿ ಈ ಸ್ಥಾನದಲ್ಲಿ ಕಾಜಿಗಳು ಇರ್ತಿದ್ರು. ಕಾಜಿಗಳು ಅಂದರೆ ನ್ಯಾಯ ತೀರ್ಮಾನ ಅಂದರೆ ಈ ಅಪರಾಧ ನ್ಯಾಯಾಲಯವನ್ನು ತೀರ್ಮಾನ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿ. ಬಟ್ ಇವರು ಅಲ್ಲಿ ಸ್ಥಾನದಲ್ಲಿದ್ದರೂ ಕೂಡ ಇವರು ಬ್ರಿಟಿಷರ ಅಧಿಕಾರಿಗಳ ಒಂದು ಅವರಿಗೆ ಗಮನಕ್ಕೆ ತರದೆ ಯಾವ ತೀರ್ಮಾನವನ್ನು ಕೊಡಲಾಗ್ತಾ ಇರಲಿಲ್ಲ. ಓಕೆ ಮಕ್ಕಳೇ, ಹಾಗಾಗಿ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಯಾರು? ಎಸ್, ವೆರಿ ಗುಡ್, ಕಾಜಿಗಳು. ಓಕೆ, ಈ ರೀತಿಯ ವ್ಯವಸ್ಥೆಗಳನ್ನು ಜಾರಿಗೆ ತಂದರು. ಓಕೆ, ಇಷ್ಟು ನಮಗೆ ಕಾನೂನು ನ್ಯಾಯಾಂಗ ವ್ಯವಸ್ಥೆಗಳನ್ನು ನೋಡ್ಬೋದಾಗುತ್ತೆ. ನೆಕ್ಸ್ಟ್ ಪೊಲೀಸ್ ವ್ಯವಸ್ಥೆ ಕಾಣಿಸ್ತಿದ್ದಲ್ಲ ಮಕ್ಕಳೇ. ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಲಾರ್ಡ್ ಕಾರ್ನ್ವಾಲಿಸನು ಪ್ರಪ್ರಥಮವಾಗಿ ವ್ಯವಸ್ಥಿತ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದನು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಲಾರ್ಡ್ ಕಾರ್ನ್ವಾಲಿಸ್ ಪ್ರಥಮತಃ ವ್ಯವಸ್ಥಿತವಾದಂಥ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತರ್ತಾನೆ. ಲಾರ್ಡ್ ಕಾರ್ನ್ವಾಲಿಸ್ ಇಲ್ಲಿದ್ದಾರೆ ನೋಡಿ. ಇವನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 1793ರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಿ ನೋಡಿ. ಜಿಲ್ಲೆಯನ್ನು ಠಾಣೆಗಳಾಗಿ ಬೇರೆ ಬೇರೆ ರೀತಿಯ ವಿಭಾಗಗಳನ್ನು ಮಾಡಿ ಆ ಒಂದು ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ವಿಭಜನೆಯನ್ನು ಮಾಡಿ ಪ್ರತಿ ಠಾಣೆಯನ್ನು ಕೊತ್ವಾಲರ ಅಧೀನದಲ್ಲೂ ನೋಡಿ. ಪ್ರತಿಯೊಂದು ಠಾಣೆಗೂ ಕೊತ್ವಾಲರ ಅಧೀನದಲ್ಲಿ ಅಲ್ಲಿ ವ್ಯವಸ್ಥೆಗಳನ್ನು ಅದು ನೋಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ರು. ಹಳ್ಳಿಗಳು ಚೌಕಿದಾರರ ಅಧೀನದಲ್ಲೂ ಇರುವಂತೆ ಮಾಡಿದನು ನೋಡಿ. ಪ್ರತಿಯೊಂದು ಠಾಣೆಗಳನ್ನು ಕೊತ್ವಾಲರ ಅಧೀನದಲ್ಲೂ, ಹಳ್ಳಿಗಳು ಚೌಕಿದಾರರ ಅಧೀನ ನೋಡಿ. ಹಳ್ಳಿಗಳಲ್ಲಿ ಚೌಕಿದಾರರು ಈ ಪೊಲೀಸ್ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಚೌಕಿದಾರ ಅಂತ ಕರೀತೀವಿ ನಾವು ಅವ್ರನ್ನ. ಕೊತ್ವಾಲರ ಅಧೀನದಲ್ಲಿ ನೋಡಿ, ಅಲ್ಲಿ ಪ್ರತಿಯೊಂದು ಠಾಣೆಗಳಂದ್ರೆ ಈ ಜಿಲ್ಲಾ ಮಟ್ಟದಲ್ಲಿ ಇದ್ವು. ಅವರು ಕೊತ್ವಾಲರ ಅಧೀನದಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರು. ಸೊ ಇವರು ಕಳ್ಳತನ, ಅಪರಾಧಗಳು, ದರೋಡೆಗಳ ನಿಯಂತ್ರಣದ ಜವಾಬ್ದಾರಿಯನ್ನು ಹೊತ್ತಿದ್ರು. ಯಾರು? ಚೌಕಿದಾರ ಆಗಿರ್ಬೋದು, ಕೊತ್ವಾಲ್ ಆಗಿರ್ಬೋದು. ಓಕೆ, 1770ರ ದಶಕದಲ್ಲಿ ಭೀಕರ ಕ್ಷಾಮ ಭೀತಿಯಿಂದ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಹೆಚ್ಚಾಗಿದ್ದರಿಂದ ಇಡೀ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳ ಅಧೀನಕ್ಕೆ ಒಳಪಡಿಸಿದ್ರು. ಯಾಕೆಂದರೆ ಅಲ್ಲಿ ಏನಾಯಿತು, ಕ್ಷಾಮ, ಭೀಕರ ಬರಗಾಲ ಆಗಿದ್ದರಿಂದ ಬಹುತೇಕವಾಗಿ ಅಲ್ಲಿನ ಒಂದು ಗಲಭೆಗಳು ಜಾಸ್ತಿ ಆಗಿದ್ದರಿಂದ ಅದರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮತ್ತೆ ಏನು ಮಾಡಿದ್ರು, ಬ್ರಿಟಿಷ್ ಅಧಿಕಾರಿಗಳು
ಅದನ್ನು ನೇರವಾದಂಥ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾ ಬಂದರು ಎನ್ನುವಂಥದ್ದು ಕೂಡ. ಸೊ ಹೀಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎನ್ನುವಂಥ ಹೊಸ ಹುದ್ದೆಯನ್ನು ತಂದಂಥ ಕೀರ್ತಿ ಲಾರ್ಡ್ ಕಾರ್ನ್ವಾಲಿಸನಿಗೆ ಸಿಗ್ತಾ ಬಂತು ಅನ್ನುವಂಥದ್ದು ಕೂಡ. ಸೊ ಓಕೆ, ಇಷ್ಟಿರಲಿ. ಇದನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದುವರಿಸ್ತಾ ಹೋಗೋಣ ಮಕ್ಕಳೇ. ಓಕೆ, ಇಲ್ಲಿಗೆ ಈ ಒಂದು ತರಗತಿ ಮುಕ್ತಾಯಗೊಳಿಸಿ ಧನ್ಯವಾದಗಳು ಎಲ್ರಿಗೂ ಕೂಡ.